ಶ್ರೀ ಗುರುಭ್ಯೋ ನಮಃ. ವೀಕ್ಷಕರೇ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕುಂಭರಾಶಿಯ ಮಾರ್ಚ್ ತಿಂಗಳ ಸಂಪೂರ್ಣ ಮಾಸ ಭವಿಷ್ಯವನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಈ ಒಂದು ಚಾನಲ್ನ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈ ಕೂಡಲೇ ಭಕ್ತಿಯಿಂದ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಒಂದು ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಮೊದಲನೇದಾಗಿ ಕುಂಭರಾಶಿಯವರ ವೃತ್ತಿ ಮತ್ತು ವ್ಯವಹಾರದ ಬಗ್ಗೆ ನೋಡೋದಾದರೆ, ಉದ್ಯೋಗಿಗಳಿಗೆ ನಿಮ್ಮ ವಿಭಿನ್ನ ಕಲ್ಪನಾ ಶಕ್ತಿ ಮತ್ತು ಆಲೋಚನೆಗಳಿಗೆ ಕಚೇರಿಯಲ್ಲಿ ಮನ್ನಣೆ ಸಿಗಲಿದೆ. ತಾಂತ್ರಿಕ ಕ್ಷೇತ್ರ ಮತ್ತು ಸಂಶೋಧನಾ ಕ್ಷೇತ್ರದಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಈ ತಿಂಗಳು ಬಡ್ತಿ ಸಿಗುವಂಥ ಸಂಭವ ಹೆಚ್ಚಾಗಿದೆ. ಆದರೆ ಸಹೋದ್ಯೋಗಿಗಳಿಂದ ಆಗ್ತಕ್ಕಂಥ ಸಣ್ಣ ಪುಟ್ಟ ಸಮಸ್ಯೆಗಳಿಂದ ನಿಮ್ಮ ಒಂದು ಘನತೆಗೆ ಧಕ್ಕೆ ಬರುವಂಥ ಸಂಭವ ಇದೆ. ಇನ್ನು ವ್ಯವಹಾರದ ಬಗ್ಗೆ ನೋಡೋದಾದರೆ, ವ್ಯಾಪಾರದಲ್ಲಿ ಆಧುನಿಕ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳಲು ಇದು ಸಕಾಲ ಅಂತಲೇ ಹೇಳ್ಬೋದಾಗುತ್ತೆ. ಆನ್ಲೈನ್ ವ್ಯವಹಾರ ಅಥವಾ ರಫ್ತು ಆಮದು ಕ್ಷೇತ್ರದಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಉತ್ತಮ ಲಾಭವನ್ನು ಈ ತಿಂಗಳು ನೀವು ನೋಡ್ಬೋದಾಗುತ್ತೆ. ಜೊತೆಗೆ ಹೊಸ ಹೂಡಿಕೆ ಮಾಡೋಕ್ಕೆ ಮುನ್ನ ನುರಿತರಿಂದ ಸಲಹೆ ಪಡೆಯೋದು ನಿಮಗೆ ಉತ್ತಮ ಒಂದು ಬೆನಿಫಿಟನ್ನು ಕೊಡುತ್ತೆ. ಇನ್ನು ಆರ್ಥಿಕ ವಿಚಾರ ನೋಡೋದಾದರೆ, ಆರ್ಥಿಕ ವಿಚಾರದಲ್ಲಿ ಈ ತಿಂಗಳು ಸ್ಥಿರತೆಯನ್ನು ನೀವು ನೋಡಲಿಕ್ಕೆ ಬಯಸ್ತೀರಾ. ಜೊತೆಗೆ ಆದಾಯದ ಹೊಸ ಮೂಲಗಳು ನಿಮಗೆ ಗೋಚರವಾಗುತ್ತೆ. ಆದರೆ ಏಳನೇ ಮೇಲಿರ್ತಕ್ಕಂಥ ಗ್ರಹಗಳ ಸಂಚಾರದಿಂದ ಪಾಲುದಾರಿಕೆ ಅಂದರೆ ಪಾರ್ಟ್ನರ್ಶಿಪ್ ವ್ಯವಹಾರ ಮಾಡ್ತಾ ಇದ್ದರೆ ನಿಮ್ಮಲ್ಲೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳಾಗ್ಬೋದು, ವ್ಯವಹಾರದ ಹಣಕಾಸು ವಿಚಾರದಲ್ಲಿ ಸಮಸ್ಯೆಗಳಾಗುವಂಥ ಸಂಭವ ಇದೆ. ಅದರ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನವನ್ನು ನೀವು ವಹಿಸಬೇಕಾಗತ್ತೆ. ಎಲೆಕ್ಟ್ರಿಕ್ ಉಪಕರಣಗಳು ಅಥವಾ ಗ್ಯಾಜೆಟ್ಗಳಿಗೆ ನೀವು ಹಣವನ್ನು ಪೋಲ್ ಮಾಡುವ ಸಂಭವ ಹೆಚ್ಚಾಗಿದೆ. ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸಿದರೆ ಈ ತಿಂಗಳ ಕೊನೆಯಲ್ಲಿ ಉಳಿತಾಯದ ಒಂದು ಲಾಭಾಂಶವು ಹೆಚ್ಚಾಗುವ ಸಂಭವ ಹೆಚ್ಚಾಗಿದೆ. ಇನ್ನು ಪ್ರೀತಿ ಮತ್ತು ಕುಟುಂಬದ ಬಗ್ಗೆ ನೋಡೋದಾದರೆ, ಕುಟುಂಬದಲ್ಲಿ ಉತ್ತಮ ಬಾಂಡಿಂಗ್, ಉತ್ತಮ ಒಂದು ವ್ಯವಸ್ಥೆ ಬರಲಿಕ್ಕಿದೆ. ಹಳೆಯ ಕೌಟುಂಬಿಕ ಸಮಸ್ಯೆಗಳಿಗೆ ಕೂತು ಮಾತನಾಡಿ ಈ ತಿಂಗಳು ನೀವು ಒಂದು ಉತ್ತಮ ನಿರ್ಧಾರವನ್ನು ತೆಗೆದುಕೊಳ್ತೀರಾ. ಹಿರಿಯರ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿದಿರಲಿ. ಪ್ರೇಮ ಜೀವನದಲ್ಲಿ ಹೊಸ ತಿರುವುಗಳು ಬರಲಿವೆ. ನಿಮ್ಮ ಸಂಗಾತಿಯು ನಿಮ್ಮ ಗುರಿಯನ್ನು ತಲುಪಲು ಬೆಂಬಲವನ್ನು ನೀಡ್ತಾರೆ. ಅವಿವಾಹಿತರಿಗೆ ವಿದೇಶದಿಂದ ವರ ಅಥವಾ ವಧು ಬರುವಂಥ ಸಂಭವ ಹೆಚ್ಚಾಗಿದೆ. ಇನ್ನು ಆರೋಗ್ಯದ ಬಗ್ಗೆ ನೋಡೋದಾದರೆ, ಆರೋಗ್ಯ ದೃಷ್ಟಿಯಿಂದ ಈ ತಿಂಗಳು ನಿಮಗೆ ಸಮಸ್ಯೆ ಅಂತಲೇ ಹೇಳ್ಬೋದು. ಯಾಕಂದರೆ ನರಗಳ ದೌರ್ಬಲ್ಯ ಜೊತೆಗೆ ಕಾಲುಗಳ ನೋವುಗಳಿಂದ ನಿಮಗೆ ಆರೋಗ್ಯ ಸಮಸ್ಯೆ ಉಂಟಾಗುವ ಸಂಭವ ಹೆಚ್ಚಾಗಿದೆ. ಅತಿಯಾದ ಮಾನಸಿಕ ಒತ್ತಡದಿಂದ ನಿಮ್ಮ ದೈಹಿಕ ಆರೋಗ್ಯದ ಮೇಲೆ ಪರಿಣಾಮ ಬೀರದಂತೆ ಎಚ್ಚರ ವಹಿಸಿ. ದಿನನಿತ್ಯ ಪ್ರಾಣಾಯಾಮ ಮತ್ತು ಯೋಗಾಸನವನ್ನು ಮಾಡೋದು ಅಗತ್ಯ. ಸಾಕಷ್ಟು ನೀರನ್ನು ಕುಡಿಯೋದು ಮತ್ತು ಸಕಾಲಕ್ಕೆ ವಿಶ್ರಾಂತಿಯನ್ನು ತೆಗೆದುಕೊಳ್ಳೋದು ನಿಮ್ಮ ಆರೋಗ್ಯ ದೃಷ್ಟಿಯಿಂದ ಬಹಳ ಉತ್ತಮ ಸಲಹೆ ಆಗಿದೆ. ಮತ್ತು ಈ ರಾಶಿಯವರ ಅದೃಷ್ಟ ಸಂಖ್ಯೆ ಏನಪ್ಪ ಅಂತಂದರೆ, ಅದೃಷ್ಟ ಸಂಖ್ಯೆ 8 ಮತ್ತು 3. ಈ ಎರಡು ಸಂಖ್ಯೆಯಿಂದ ಇವರ ಜೀವನದಲ್ಲಿ ಆಗ್ತಕ್ಕಂಥ ಬದಲಾವಣೆಗಳಲ್ಲಿ ಒಂದು ಉತ್ತಮ ತಿರುವನ್ನು ತೆಗೆದುಕೊಳ್ತಾರೆ. ಜೊತೆಗೆ ಅದೃಷ್ಟ ಬಣ್ಣ ಯಾವುದಪ್ಪ ಅಂತಂದರೆ, ಅದೃಷ್ಟ ಬಣ್ಣ ಕೆಂಪು. ಕೆಂಪು ಬಣ್ಣದಿಂದ ಈ ವ್ಯಕ್ತಿಗಳ ಜೀವನದಲ್ಲಿ ಆಗ್ತಕ್ಕಂಥ ಎಲ್ಲ ಬದಲಾವಣೆಗಳಲ್ಲೂ ಕೂಡ ಕೆಂಪು ಬಣ್ಣವನ್ನು ಇವರು ಗಮನಿಸ್ತಾರೆ. ಈ ರಾಶಿಯವರಿಗೆ ಆಧ್ಯಾತ್ಮಿಕ ಪರಿಹಾರ ತಂತ್ರ ಏನಪ್ಪ ಅಂತಂದರೆ, ಪ್ರತಿ ಶುಕ್ರವಾರ ಅಥವಾ ಮಂಗಳವಾರ ನವದುರ್ಗಿಯರ ಸಪ್ತಶ್ಲೋಕ ಮಂತ್ರವನ್ನು ಜಪ ಮಾಡಿ ದುರ್ಗಾ ದೇವಸ್ಥಾನಕ್ಕೆ ಹೋಗಿ ನಿಂಬೆಹಣ್ಣನ್ನು ಪ್ರಾರ್ಥನೆ ಮಾಡಿಕೊಂಡು ಆ ನಿಂಬೆಹಣ್ಣು ತೆಗೆದುಕೊಂಡು ಬರೋದ್ರಿಂದ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ನೆಗೆಟಿವ್ ವಿಚಾರಗಳು, ನಿಮಗಾಗಿರೋ ದೃಷ್ಟಿ ವ್ಯವಸ್ಥೆ ವಿಚಾರಗಳು ಸಮಸ್ಯೆ ನಿವಾರಣೆ ಆಗುತ್ತೆ. ಒಟ್ಟಾರೆಯಾಗಿ ಇದಾಗಿತ್ತು ಕುಂಭರಾಶಿಯ ಮಾರ್ಚ್ ತಿಂಗಳ ಸಂಪೂರ್ಣ ಮಾಸ ಭವಿಷ್ಯ. ಹಾಗೆಯೇ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಯಾವುದೇ ಸಮಸ್ಯೆಗಳ ಪರಿಹಾರಕ್ಕೋಸ್ಕರ ನಮ್ಮ ನೇರ ಭೇಟಿಗಾಗಿ ಕೆಳಗೆ ಕಾಣುವ ನಂಬರ್ಗೆ ಕರೆ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಒಂದು ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.